ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಮಾಡರ್ನ್ ಮಾರ್ಕೆಟಿಂಗ್ ಅಲ್ಲಿ ಏನು ಯೂನಿಟ್ ಸೆಕೆಂಡ್ ಇದೆ, ಆ ಒಂದು ಯೂನಿಟ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬಿಟ್ಟು ನಾನು 2 ಕ್ವಶನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಏನಿದೆ, ಈ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಅಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. So one of the most expected question is, what is market segmentation and explain the basis for market segmentations ಅಂತ ಕೊಡ್ತಾರೆ. ಸೊ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂದ್ರೆ ಏನು, ಸೊ ಯಾವ ಬೇಸ್ ಮೇಲೆ ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡ್ತಾರೆ ಅಂತ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರಬೇಕು, ಸಿಂಪಲ್ ಆಗಿ ನೋಡಿ, ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಹೇಳಿದ್ರೆ ಡಿವಿಷನ್ ಆಫ್ ಟೋಟಲ್ ಮಾರ್ಕೆಟ್ ಇಂಟು ಸಬ್ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಅಂದ್ರೆ ಟೋಟಲ್ ಮಾರ್ಕೆಟ್ ಅನ್ನ ಸಬ್ ಮಾರ್ಕೆಟ್ ಆಗಿ ಡಿವೈಡ್ ಮಾಡ್ತಕ್ಕಂಥದ್ದು, ಅದನ್ನ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ ಜನರಲ್ ಆಗಿ ಕರಿತೀವಿ. ಬಟ್ ಅಕಾರ್ಡಿಂಗ್ ಟು ಫಿಲಿಪ್ ಕಾಟ್ಲರ್ ನ ಪ್ರಕಾರ ಮಾರ್ಕೆಟ್ ಸೆಗ್ಮೆಂಟೇಷನ್ ರೆಫರ್ಸ್ to the process of classifying customers into group with a different need, different characteristics, different lifestyle, different age, different behavior, and ಡಿಫ್ರೆಂಟ್ ರೀಜನ್. ಈ ಒಂದು ಬೇಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನೇ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಕಸ್ಟಮರ್ಸ್ ನ ಕ್ಲಾಸಿಫೈಡ್ ಮಾಡ್ತಕ್ಕಂಥದ್ದು, ಡಿವಿಷನ್ ಆಫ್ ಟೋಟಲ್ ಮಾರ್ಕೆಟ್ ಇಂಟು ಸಬ್ ಮಾರ್ಕೆಟ್ ಅಂತ ಹೇಳ್ತೀವಲ್ವಾ. ಅವರ ನೀಡ್ಸ್ ಮೇಲೆ ಡಿವೈಡ್ ಮಾಡೋದು, ಏಜ್ ಮೇಲೆ ಡಿವೈಡ್ ಮಾಡೋದು, ಬಿಹೇವಿಯರ್ ಮೇಲೆ ಡಿವೈಡ್ ಮಾಡ್ತಕ್ಕಂಥದ್ದು, ಅಥವಾ ಲೈಫ್ ಸ್ಟೈಲ್ ಮೇಲೆ ಡಿವೈಡ್ ಮಾಡ್ತಕ್ಕಂಥದ್ದು, ಆ ಒಂದು ಪ್ರೋಸೆಸ್ ಅನ್ನ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವೆಲ್ಲ ಬೇಸ್ ಇದಾವೆ ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಅನ್ನ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ನಾನು 4 ಪಾಯಿಂಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಒನ್ ಪಾಯಿಂಟ್ ಬಂದು ಕಸ್ಟಮರ್ ಬೇಸ್ಡ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಕಸ್ಟಮರ್ ಬೇಸ್ಡ್ ಸೆಗ್ಮೆಂಟೇಷನ್ಸ್ ಅಲ್ಲಿ 2 ತರ ನಾನು ಕ್ಲಾಸಿಫೈ ಮಾಡಿದ್ದೀನಿ. ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದಿ ಕಸ್ಟಮರ್, ಇನ್ನೊಂದು ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ನೋಡಿ, ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದಿ ಕಸ್ಟಮರ್ಸ್ ಅಂದ್ರೆ ನಾವು ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡ್ತಕ್ಕಂಥದ್ದು ಮೊದಲ ಪಾಯಿಂಟ್ ಸ್ಟಾರ್ಟ್ ಆಗದೆ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆಫ್ ದಿ ಕಸ್ಟಮರ್ಸ್. ಅಂದ್ರೆ ಕಸ್ಟಮರ್ಸ್ ಯಾವ ಲೊಕೇಶನ್ಸ್ ಅಲ್ಲಿ ಇದ್ದಾರೆ ಆ ಬೇಸ್ ಮೇಲೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಪ್ಲಾನಿಂಗ್ ಅನ್ನ ಮಾಡ್ತವೆ, ಬಿಕಾಸ್ ಆಫ್ ಟು ಪ್ರೊವೈಡ್ ದೇರ್ ಫೆಸಿಲಿಟೀಸ್ ಆರ್ ಗೂಡ್ಸ್ ಆರ್ ಸರ್ವಿಸಸ್ ಟು ದೇರ್ ಕಸ್ಟಮರ್ಸ್, ಆಫರ್ ಮಾಡ್ಲಿಕ್ಕೆ. ಸೊ ಆ ಬೇಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾರೆ ಅಕಾರ್ಡಿಂಗ್ ಟು ಲೊಕೇಶನ್ಸ್. ಇನ್ ದ ಸೆನ್ಸ್ ಈಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಅಥವಾ ಸೌತ್ ಆಗಿರ್ಬೋದು, ಅಥವಾ ಒಂದೇ ಏರಿಯಾದಲ್ಲಿ ತಗೊಂಡಾಗ ರೂರಲ್ ಇರ್ತಕ್ಕಂಥ ಕಸ್ಟಮರ್ಸ್ ಯಾರು, ಅರ್ಬನ್ ಇರ್ತಕ್ಕಂಥ ಕಸ್ಟಮರ್ಸ್ ಯಾರು, ಮೆಟ್ರೋಪಾಲಿಟನ್ ಸಿಟಿಲಿ ಇರ್ತಕ್ಕಂಥ ಕಸ್ಟಮರ್ಸ್ ಯಾವ ತರ ಪ್ರೊವೈಡ್ ಮಾಡಬೇಕು, ನಾನ್ ಮೆಟ್ರೋದಲ್ಲಿ ಇರೋರಿಗೆ ಯಾವ ತರ ಕೊಡಬೇಕು. ಈ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಪಾಯಿಂಟ್, ಆಲ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದಿ ಕಸ್ಟಮರ್. ಯಾಕೆಂದ್ರೆ ಸೌತ್ ಅಲ್ಲಿ ಇರ್ತಕ್ಕಂಥ ಕಸ್ಟಮರ್ ಅವರ ಒಂದು ಟ್ರೆಡಿಷನ್ ಬೇರೆ, ಅವರ ಒಂದು ಪ್ರಿಫರೆನ್ಸ್ ಬೇರೆ, ಅವರ ಒಂದು ನೀಡ್ಸ್ ಬೇರೆ, ಅವರ ಒಂದು ಟೇಸ್ಟೇ ಬೇರೆ. ಅವ್ನು ನಾರ್ತ್ ಅಲ್ಲಿ ಇರ್ತಕ್ಕಂಥ ಕಸ್ಟಮರ್ಸ್ ಯಾರು ಇರ್ತಾರೆ ಅವರ ಒಂದು ಪ್ಯಾಟರ್ನ್ ಬೇರೆ, ಲೈಫ್ ಸ್ಟೈಲ್ ಪ್ಯಾಟರ್ನ್ ಬೇರೆ. ಹಾಗಾಗಿ ಕಸ್ಟಮರ್ಸ್ ಅನ್ನ ಯಾವ ಲೊಕೇಶನ್ಸ್ ಇಲ್ಲಿದ್ದಾರೆ ಆ ಬೇಸ್ ಮೇಲೆ ಆ ಕಸ್ಟಮರ್ಸ್ಗೆ ಯಾವ ತರದ್ದು ಸೂಟಬಲ್ ಆಗುತ್ತೆ ಆ ತರದನ್ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ, ಬಿಸ್ನೆಸ್ ಆಫರ್ ಅನ್ನ ಮಾಡ್ಬೇಕಾಗುತ್ತೆ ಕಂಪನಿಗಳು. ಹಾಗಾಗಿ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದಿ ಕಸ್ಟಮರ್ಸ್ ಮೇಲೆ ಮೊದಲು ಸೆಗ್ಮೆಂಟೇಷನ್ಸ್ ಅನ್ನ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್ ಬಂದು ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಸ್ಟಮರ್ಸ್ ಅಂತ ಕರೀತಾರೆ. ನೋಡಿ, ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ, ಡೆಮೋಗ್ರಫಿ ಇನ್ ದ ಸೆನ್ಸ್ ನಥಿಂಗ್ ಬಟ್ ಸ್ಟಡಿಂಗ್ ದಿ ಪಾಪ್ಯುಲೇಷನ್. ಸೊ ಡೆಮೋಗ್ರಫಿಕ್ ಇಸ್ ದ ಸ್ಟಡಿ ಆಫ್ ದಿ ಪಾಪ್ಯುಲೇಷನ್ಸ್ ಅಂತ ಕರಿತೀವಿ. ಸೊ ನಾವು ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೇನು ಕೂಡ ಏನು ಮಾರ್ಕೆಟ್ ಅನ್ನ ಸೆಗ್ಮೆಂಟೇಷನ್ಸ್ ಅನ್ನ ಮಾಡ್ಬೋದು. ಅಲ್ಲಿ ಏಜ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಆಕ್ಯುಪೇಷನ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮೆರಿಟಿಯಲ್ ಸ್ಟೇಟಸ್ ಆಗಿರ್ಬೋದು, ಫ್ಯಾಮಿಲಿ ಸೈಜ್ ಅಂಡ್ ಸ್ಟ್ರಕ್ಚರ್ ಆಗಿರ್ಬೋದು, ಸೈಕೋಗ್ರಫಿಕ್ ವೇರಿಯಬಲ್ಸ್ ಆಗಿರ್ಬೋದು, ಬೈಯರ್ ರೆಡಿನೆಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಈಗ ಏಜ್ ಅಂತ ಬಂದಾಗ ನೋಡಿ, ಪ್ರೊಡ್ಯೂಸರ್ಗೆ ಯಾವ ತರ ಪ್ರಾಡಕ್ಟ್ ಅನ್ನ ಯಾವ ಏಜ್ಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆ ತರನೇ ಅವ್ನು ಆಫರ್ ಮಾಡ್ಬೇಕಾಗುತ್ತೆ. ಈಗ ಚಿಲ್ಡ್ರನ್ಸ್ಗೆ ಯಾವ ತರ ಕೊಡಬೇಕು, ಅಥವಾ ಅಡಲ್ಟ್ಸ್ಗೆ ಯಾವ ತರ ಕೊಡಬೇಕು, ಓಲ್ಡ್ ಏಜ್ ಇರ್ತಕ್ಕಂಥವ್ರಿಗೆ ಯಾವ ತರ ಪ್ರಾಡಕ್ಟ್ಸ್ ಅನ್ನ ಆಫರ್ ಮಾಡಬೇಕು ಅನ್ನೋದನ್ನ ಏಜ್ ಮೇಲೆ ಅವರು ಸೆಗ್ಮೆಂಟೇಷನ್ಸ್ ಅನ್ನ ಮಾಡ್ತಾರೆ. ಅಂಡ್ ಇನ್ಕಮ್ ಅಂತ ಬಂದಾಗ ನೋಡಿ, ಈಗ ಹೈ ಲೆವೆಲ್ ಇನ್ಕಮ್ ಅನ್ನ ಅರ್ನ್ ಮಾಡೋರು ಇದ್ದಾರೆ, ಲೋ ಲೆವೆಲ್ ಇನ್ಕಮ್ ಅನ್ನ ಅರ್ನ್ ಮಾಡೋರು ಇದ್ದಾರೆ. ಸೊ ನಾನು ಬಿಸ್ನೆಸ್ ಆಫರ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ಸ್ ಅನ್ನ ಹೈ ಲೆವೆಲ್ ಇನ್ಕಮ್ ಪೀಪಲ್ ಏನಿದ್ದಾರೆ, ದೇ ಆರ್ ಆಲ್ವೇಸ್ ಪ್ರಿಫರ್ ಹೈ ಕ್ವಾಲಿಟಿ ಗೂಡ್ಸ್ ಅನ್ನ ಪ್ರಿಫರ್ ಮಾಡ್ತಾರೆ ಅಂಡ್ ಹೈ ಕಾಸ್ಟ್ ಇರ್ತಕ್ಕಂಥದ್ದು. ಅಂಡ್ ಲೋ ಲೆವೆಲ್ ಇನ್ಕಮ್ ಇರ್ತಕ್ಕಂಥ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅವರು ಲೋ ಲೆವೆಲ್ ಗ್ರೂಪ್ ಆಫ್ ಕಸ್ಟಮರ್ಸ್ ಯಾರಿದ್ದಾರೆ ಅವರು ಕಡಿಮೆ ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ಅಥವಾ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆ ಬೇಸ್ ಮೇಲೆ ಅವ್ರ ಸೆಗ್ಮೆಂಟೇಷನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಆಸ್ ವೆಲ್ ಆಸ್ ಜೆಂಡರ್ ಮೇಲೂ ಕೂಡ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಬೇಕಾದ್ರೆ ಅವರು ಸೆಗ್ಮೆಂಟೇಷನ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶೇವಿಂಗ್ ಕ್ರೀಮ್ ಅಂತ ತಗೊಂಡೆ, ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಮೇಲ್.
ಮೇಲ್ ಯಾರಿದ್ದಾರೆ, ಸೊ ಮೇಲ್ ಪರ್ಸನ್ಸ್ ಯಾರಿರ್ತಾರೆ ಅವರಿಗೆ ಮಾತ್ರನೇ ಆ ಒಂದು ಶೇವಿಂಗ್ ಕ್ರೀಸ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಅಂಡ್ ಫಾರ್ ಎಕ್ಸಾಂಪಲ್ ಲಿಫ್ಟಿಕ್ ಅನ್ನ ತಗೊಂಡ್ರೆ ದೇ ಆರ್ ಕಾನ್ಸಂಟ್ರೇಟಿಂಗ್ ಟುವರ್ಡ್ಸ್ ಫೀಮೇಲ್ ಕಸ್ಟಮರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ತರ. ಅಂಡ್ ಆಕ್ಯುಪೇಷನ್ ಮೇಲೆ ನೋಡಿ, ಈಗ ಲೆಕ್ಚರರ್ಸ್ ಅವರ ಒಂದು ಆಕ್ಯುಪೇಷನ್ಸ್ ಬೇರೆ, ಅವರ ಒಂದು ಲೈಫ್ ಸ್ಟೈಲ್ ಬೇರೆ, ಅವರ ಒಂದು ಪ್ಯಾಟರ್ನ್ ಆಫ್ ಪರ್ಚೇಸಿಂಗ್ ಬೇರೆ ಇರುತ್ತೆ. ಅಂಡ್ ಡಾಕ್ಟರ್ಸ್ ಇದ್ದಾಗ ಅವರ ಒಂದು ಪರ್ಚೇಸ್ ಅಂಡ್ ಅವರ ಒಂದು ನೀಡ್ಸ್ ಬೇರೆ ಇರುತ್ತೆ. ಆಕ್ಯುಪೇಷನ್ಸ್ ಮೇಲೂ ಸೆಗ್ಮೆಂಟೇಷನ್ಸ್ ಅನ್ನ ಮಾಡಬೇಕು. ಅಂಡ್ ಎಜುಕೇಶನ್ಸ್ ಅಂತ ಬಂದಾಗ ಲಿಟ್ರೇಚರ್, ಯಾರು ಎಜುಕೇಟೆಡ್ ಪರ್ಸನ್ ಬೈ ಮಾಡೋ ಬಿಹೇವಿಯರ್ ಬೇರೆ, ನಾನ್ ಎಜುಕೇಟೆಡ್ ಪರ್ಸನ್ ಬೈ ಮಾಡೋ ಬಿಹೇವಿಯರ್ ಬೇರೆ ಇರುತ್ತೆ. ಆ ಬೇಸ್ ಮೇಲೆ ಅವರು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಅದನ್ನೇ ನಾವು ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸ್ಟಡಿ ಆಫ್ ದಿ ಪಾಪ್ಯುಲೇಷನ್ಸ್ ಅನ್ನ ಸ್ಟಡಿ ಮಾಡೋದೇ ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಆ ಬೇಸ್ ಮೇಲೆ ಮಾರ್ಕೆಟ್ ಅನ್ನ ಸೆಗ್ಮೆಂಟ್ ಮಾಡಬೇಕಾಗುತ್ತೆ. ಲೈಕ್ ಏಜ್, ಇನ್ಕಮ್, ಜೆಂಡರ್, ಆಕ್ಯುಪೇಷನ್, ಮೆಟೀರಿಯಲ್ ಸ್ಟೇಟಸ್, ಫ್ಯಾಮಿಲಿ ಸೈಜ್ ಅಂಡ್ ಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಸೈಕೋಗ್ರಫಿಕ್ ವೇರಿಯೇಬಲ್ಸ್ ಆಗಿರ್ಬೋದು, ಬಯರ್ ರೆಡಿನೆಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ಡೆಮೋಗ್ರಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇದು ಮೊದಲನೇ ಪಾಯಿಂಟ್ ಇರ್ತಕ್ಕಂಥದ್ದು. ಅಂಡ್ ಎರಡನೇ ಪಾಯಿಂಟ್ ಬಂದು ಅದನ್ನ ಹೇಳಿದ್ರೆ ಸೈಕೋಗ್ರಫಿಕ್ ಸೆಗ್ಮೆಂಟೇಷನ್ಸ್ ಅಂತ ಏನ್ ಹೇಳಿದೆ. ಸೈಕೋಗ್ರಫಿಕ್ ಸೆಗ್ಮೆಂಟೇಷನ್ಸ್ ಅಂತ ಬಂದಾಗ, ಸೊ ಈ ಒಂದು ಸೆಗ್ಮೆಂಟೇಷನ್ಸ್ ಅಲ್ಲಿ ಮಾರ್ಕೆಟ್ ಅನ್ನ ಡಿವೈಡ್ ಮಾಡೋದು ಬೇಸ್ಡ್ ಆನ್ ದಿ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಆಫ್ ದಿ ಕಸ್ಟಮರ್ಸ್ ನ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ಅವರ ಒಂದು ಪರ್ಸನಾಲಿಟೀಸ್ ಟೈಪ್ಸ್ ಏನಿರುತ್ತೆ, ಅವರ ಒಂದು ಆಟಿಟ್ಯೂಡ್ ಏನಿರುತ್ತೆ, ಅವರ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ, ಅವರ ಒಂದು ಲೈಫ್ ಪ್ರಿಫರೆನ್ಸ್ ಹೇಗಿರುತ್ತೆ, ಯಾವ ತರ ವ್ಯಾಲ್ಯೂಸ್ ಅನ್ನ ಕೊಡ್ತಾರೆ, ಅವ್ರಿಗೆ ಯಾವ ತರ ಇಂಟ್ರೆಸ್ಟ್ ಇರುತ್ತೆ, ಆ ಬೇಸ್ ಮೇಲೆ ಸೊ ಸೈಕೋಗ್ರಫಿಕ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಲಕ್ಸುರಿ ಬ್ರ್ಯಾಂಡ್ಸ್ ಅನ್ನ ಫೋಕಸ್ ಮಾಡ್ತಕ್ಕಂಥದ್ದು, ಸ್ಟೇಟಸ್, ಯಾರು ನಾನು ಸ್ಟೇಟಸ್ ಅನ್ನ ತೋರಿಸ್ಬೇಕು ಅನ್ಕೊಂಡಿರ್ತಾರಲ್ವಾ, ಆ ತರದ ಕಸ್ಟಮರ್ಗೆ ಲಕ್ಸುರಿ ಕಾರ್ಸ್ ಅನ್ನ, ಲಕ್ಸುರಿ ಇರ್ತಕ್ಕಂಥ ಬ್ರ್ಯಾಂಡ್ ಇರ್ತಕ್ಕಂಥ ಗೂಡ್ಸ್ ಅನ್ನ ಅಥವಾ ಪ್ರಾಡಕ್ಟ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಅಂಡ್ ಕೆಲವರಿಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಅವರಿಗೋಸ್ಕರನೇ ಆ ತರದ ಒಂದು ಪ್ರಾಡಕ್ಟ್ಸ್ ಅನ್ನ ಆಫರ್ ಅನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಕಸ್ಟಮರ್ಸ್ ಸೇಮ್ ಡೆಮೋಗ್ರಫಿಕಲ್ ಇರ್ತಾರೆ, ಬಟ್ ದೇ ಮೇ ಬಿ ಬಿಹೇವ್ ಡಿಫ್ರೆಂಟ್ಲಿ ಡ್ಯೂ ಟು ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಂಡ್ ಡಿಫ್ರೆಂಟ್ ಪರ್ಸನಾಲಿಟಿ. ಒಂದೇ ಡೆಮೋಗ್ರಫಿಕಲ್, ಈಗ ಬೆಂಗಳೂರಲ್ಲೇ ಸುಮಾರು ಜನ ಇದ್ದೀವಿ, ಬೆಂಗಳೂರಲ್ಲೇ ಇದ್ದಾರೆ, ಒಂದೇ ಡೆಮೋಗ್ರಫಿಕ್, ಬಟ್ the psychological factors may be differ from one person to another person. ಹಾಗಾಗಿ ಆ ಒಂದು ಬೇಸ್ ಮೇಲೆ ಅವರು ಪ್ರಾಡಕ್ಟ್ಸ್ ಅನ್ನ ಸೆಗ್ಮೆಂಟೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಅಂಡ್ ದಿಸ್ ಮೆಥಡ್ ಪ್ರೊವೈಡ್ಸ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕನ್ಸ್ಯೂಮರ್ ಬಿಹೇವಿಯರ್. ಯಾರು ಕಸ್ಟಮರ್ಸ್ ಇರ್ತಾರೆ, ಸೊ ಅವರ ಒಂದು ಬಿಹೇವಿಯರ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ಬಿಹೇವಿಯರಲ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಬಿಹೇವಿಯರಲ್ ಸೆಗ್ಮೆಂಟೇಷನ್ಸ್ ಅಂತ ಬಂದಾಗ, ಸೊ ದಿಸ್ ಸೆಗ್ಮೆಂಟೇಷನ್ ಇಸ್ ಆಲ್ಸೋ ಬೇಸ್ಡ್ ಆನ್ ದ ಬಿಹೇವಿಯರ್ ರಿಲೇಟೆಡ್ ಟು ದ ಪ್ರಾಡಕ್ಟ್ಸ್. ಲೈಕ್ ಯಾವ ತರ ಯೂಸೇಜ್ ಮಾಡ್ತಾರೆ, ಯೂಸೇಜ್ ರೇಟ್, ಕಂಟಿನ್ಯೂಯಸ್ ಆಗಿ ಯೂಸೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ತರ ಪ್ರಾಡಕ್ಟ್ಸ್ ಅನ್ನ ಕೊಡಬೇಕು, ಅಥವಾ ಕೆಲವರು ಬ್ರಾಂಡ್ ಲಾಯಲ್ಟಿ ಮಾತ್ರನೇ ಯೂಸ್ ಮಾಡ್ತಾರೆ, ಕೆಲವರು ಅಕೇಶನಲ್ ಆಗಿ ಬೈ ಮಾಡ್ತಾರೆ. ಸೊ ಹಾಗಾಗಿ ಆ ತರ ಬೆನಿಫಿಟ್ಸ್ ಏನಿರುತ್ತೆ, ಬಿಹೇವಿಯರ್ ಸೆಗ್ಮೆಂಟೇಷನ್, ಯಾವ ತರ ಕಸ್ಟಮರ್ಸ್ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಅಕೇಶನಲ್ ಆಗಿ ಬೈ ಮಾಡೋದೇ ಬೇರೆ, ರೆಗ್ಯುಲರ್ ಆಗಿ ಬೈ ಮಾಡೋದೇ ಬೇಡ. ಕೆಲವೊಂದು ಟೈಮಲ್ಲಿ ನಾವು ಬ್ರ್ಯಾಂಡ್ ಅನ್ನ ಪ್ರಿಫರ್ ಮಾಡ್ತಾ ಹೋಗ್ತೀವಿ. ಸೊ ಆ ಬೇಸ್ ಮೇಲೆ ನಾವು ಬಿಹೇವಿಯರಲ್ ಸೆಗ್ಮೆಂಟೇಷನ್ಸ್ ಅನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಅಕೇಶನಲ್ ಬೈಯಿಂಗ್ಸ್ ಅಂತ ಬಂದಾಗ, ಇಫ್ ದರ್ ಇಸ್, ಇವಾಗ ಸಂಕ್ರಾಂತಿ ಇದೆ ಅನ್ಕೊಳ್ಳಿ, ಅಕೇಶನ್ ಬೇಸ್ ಮೇಲೆ ಎಲ್ಲಾ ಫೆಸ್ಟಿವಲ್ಸ್ ಅನ್ನ ಮಾಡಬೇಕಾದ್ರೆ ಯೂಶುವಲ್ ಆಗಿ ಕಸ್ಟಮರ್ಸ್ ಬೈ ಮಾಡಿ ಅವರ ಒಂದು ಪ್ರಿಫರೆನ್ಸ್ ಅನ್ನ ಬೈ ಮಾಡ್ತಾರೆ. ಆ ಬೈ ಮಾಡ್ಬೇಕಾದ್ರೆ ಸೆಗ್ಮೆಂಟೇಷನ್ಸ್ ಅನ್ನ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಡಿಸ್ಕೌಂಟ್ ಅನ್ನ ಆಫರ್ ಮಾಡೋ ಮುಖಾಂತರ ಫೆಸ್ಟಿವಲ್ಸ್ ಟೈಮ್ ಅಲ್ಲಿ ಅವರು ಆ ಒಂದು ಸೆಗ್ಮೆಂಟೇಷನ್ಸ್ ಅಲ್ಲಿ ಆ ಒಂದು ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಅನ್ನ ಮಾಡ್ಕೋಬಹುದು. ಅಥವಾ ಲಾಯಲ್ ಕಸ್ಟಮರ್ಸ್ ಯಾರಿರ್ತಾರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡೋ ಮುಖಾಂತರ ಸೆಗ್ಮೆಂಟೇಷನ್ಸ್ ಅನ್ನ ಬೇಕಾದ್ರೆ ಮಾಡ್ಬೋದು. ಇದು ಬಿಹೇವಿಯರಲ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಬಂದು ಬೆನಿಫಿಟ್ ಸೆಗ್ಮೆಂಟೇಷನ್ಸ್ ಅಂತ ಇದೆ. ಸೊ ಹಿಯರ್ ಕನ್ಸ್ಯೂಮರ್ಸ್ ಆರ್ ಗ್ರೂಪ್ಡ್ ಬೇಸ್ಡ್ ಆನ್ ದಿ ಸ್ಪೆಸಿಫಿಕ್ ಬೆನಿಫಿಟ್ ದೇ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಪ್ರಾಡಕ್ಟ್. ಬೆನಿಫಿಟ್ ಸೆಗ್ಮೆಂಟೇಷನ್ಸ್ ಅಂದ್ರೆ ಒಂದು ಪ್ರಾಡಕ್ಟ್ ಇಂದ ಅವರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಆ ತರದ ಕಸ್ಟಮರ್ಸ್ ಅನ್ನ ಸೆಗ್ಮೆಂಟೇಷನ್ಸ್ ಅನ್ನ ಬೇರೆ ಮಾಡ್ತಾರೆ. ಡಿಫ್ರೆಂಟ್ ಕಸ್ಟಮರ್ಸ್ ಸಿಕ್ ಡಿಫ್ರೆಂಟ್ ಬೆನಿಫಿಟ್ ಫ್ರಮ್ ದಿ ಸೇಮ್ ಪ್ರಾಡಕ್ಟ್, ಬೇರೆ ಬೇರೆ ತರದ ಬೆನಿಫಿಟ್ ಅನ್ನ ತಗೋಬಹುದು. ಫಾರ್ ಎಕ್ಸಾಂಪಲ್, ಈಗ ಬೆನಿಫಿಟ್ ನೋಡಿ, ಈಗ ಮೊಬೈಲ್ ಫೋನ್ ಅಂತ ಎಕ್ಸಾಂಪಲ್ಸ್ ಅನ್ನ ತಗೊಂಡ್ರೆ, ಮೊಬೈಲ್ ಫೋನ್ ಕೆಲವರು ಯೂಸೇಜ್ ಪಾಯಿಂಟ್ ಆಫ್ ವ್ಯೂ ತಗೋಬಹುದು, ಅವ್ರಿಗೆ ಅದು ಬೆನಿಫಿಟ್ ಆಗ್ಬೋದು. ಕೆಲವರು ಸೆಲ್ಫಿ ಪಾಯಿಂಟ್ ಆಫ್ ವ್ಯೂ ಅವರು ಮೊಬೈಲ್ ಫೋನ್ ಅನ್ನ ಬೈ ಮಾಡಬಹುದು. ಇದು ಬೆನಿಫಿಟ್, ಒಂದೇ ಪ್ರಾಡಕ್ಟ್ ಬಟ್ ಡಿಫ್ರೆಂಟ್ ಬೆನಿಫಿಟ್ ಫ್ರಮ್ ಸೇಮ್ ಪ್ರಾಡಕ್ಟ್ ಇಂದ ಬೇರೆ ಬೇರೆ ಬೆನಿಫಿಟ್ ಬರುತ್ತೆ. ಆ ತರದನ್ನ ಸೆಗ್ಮೆಂಟ್ ಅನ್ನ ಬೆನಿಫಿಟ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ಸೆಗ್ಮೆಂಟೇಷನ್ಸ್ 4 ಪಾಯಿಂಟ್ ವಿತ್ ಎಕ್ಸ್ಪ್ಲನೇಷನ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ಇದನ್ನ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಕರಿಬಹುದು. ಸೊ ಕಸ್ಟಮರ್ ಬೇಸ್ಡ್ ಸೆಗ್ಮೆಂಟೇಷನ್, ಸೈಕೋಗ್ರಫಿಕ್ ಸೆಗ್ಮೆಂಟೇಷನ್ ಅಂಡ್ ಬಿಹೇವಿಯರಲ್ ಸೆಗ್ಮೆಂಟೇಷನ್ ಅಂಡ್ ಬೆನಿಫಿಟ್ ಸೆಗ್ಮೆಂಟೇಷನ್ಸ್ ಅಂತ ಕರಿತೀವಿ. ಇದು ಗೊತ್ತಿರ್ಬೇಕು, ಇದು ಒಂದು ಕ್ವಶನ್.
ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಸೊ ನೋಡಿ, ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಮೇಲೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಬರಿಬೇಕಾಗುತ್ತೆ. ಯೂಶಲಿ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂದ್ರೆ ಆಲ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಿಂಗ್ ದಿ ಆರ್ಗನೈಸೇಷನ್ ಡಿಸಿಷನ್ಸ್ ರಿಲೇಟಿಂಗ್ ಟು ಮಾರ್ಕೆಟಿಂಗ್ ಆಕ್ಟಿವಿಟೀಸ್. ಸೊ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ಗೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಆ ಆರ್ಗನೈಸೇಷನ್ ಡಿಸಿಷನ್ಸ್ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥದ್ದೇ, ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಕ್ಕಂಥದ್ದ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಸೊ ಅಲ್ಲಿ ಈ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಮೇಲೆ ಎರಡು ತರದ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ನಾನು ಹೇಳಿದಾಗಲೇ ಒಂದು ಇಂಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನೋಡಿ, ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ವಿತ್ ಇನ್ ದಿ ಕಂಟ್ರೋಲ್ ಆಫ್ ದಿ ಆರ್ಗನೈಸೇಷನ್. ಸೊ ನಾವು ಇಂಟರ್ನಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಆರ್ಗನೈಸೇಷನ್ ಒಳಗಡೆ ಆಗ್ತಕ್ಕಂಥದ್ದು. ಸೊ ವೇರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಡು ನಾಟ್ ಫಾಲ್ ವಿತ್ ಇನ್ ಇಟ್ಸ್ ಕಂಟ್ರೋಲ್, ಇಟ್ ಈಸ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್, ಅದನ್ನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದನ್ನ ಇನ್ನೂ ಒಂದು ಹೆಸರಲ್ಲಿ ನಾವು ಕರಿತಕ್ಕಂಥದ್ದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ ಅಥವಾ ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಕಾಂಪೋನೆಂಟ್ಸ್ ಅಂತ ಹೇಳಿದ್ರೆ ನಾವು ಎರಡು ತರ ಟ್ರೀಟ್ ಮಾಡ್ತೀವಿ. ಒಂದು ಮೈಕ್ರೋ ಎನ್ವೈರನ್ಮೆಂಟ್ ಅಂಡ್ ಮ್ಯಾಕ್ರೋ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ನೋಡಿ, ಮೈಕ್ರೋ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಇದು ಗೊತ್ತಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಕೇಳ್ಬೋದು ಅಥವಾ ಮ್ಯಾಕ್ರೋ ಅಂತ ಕೇಳ್ಬೋದು, ಎರಡರಲ್ಲಿ ಒಂದು ಕೇಳ್ಬೋದು. ಸೊ ಅದನ್ನ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಕಂಟ್ರೋಲಬಲ್ ಅಥವಾ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇಂಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನೋಡಿ, ದ ಟರ್ಮ್ ಮೈಕ್ರೋ ಎನ್ವೈರನ್ಮೆಂಟ್ ರೆಫರ್ಸ್ ಟು ದಿ ಎನ್ವೈರನ್ಮೆಂಟ್ ದಟ್ ಎಕ್ಸಿಸ್ಟ್ ವಿತ್ ಇನ್ ಕಂಪನೀಸ್ ಆರ್ಗನೈಸೇಷನ್ ಅಂಡ್ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಡೈಲಿ ಆಪರೇಷನ್. ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ ಅದು ಕಂಟ್ರೋಲಬಲ್ ಫ್ಯಾಕ್ಟರ್ ವಿತ್ ಇನ್ ದಿ ಆರ್ಗನೈಸೇಷನ್. ಆ ಒಂದು ಫ್ಯಾಕ್ಟರ್ಸ್ ಆರ್ಗನೈಸೇಷನ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಡಿಸಿಷನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥದ್ದು, ದಟ್ ಇಸ್ ಇನ್ಫ್ಲೂಯೆನ್ಸಿಂಗ್ ಡೈಲಿ ಆಪರೇಷನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥದ್ದು. And it is connected to the small area where the company operate, ಏನು within the organization ಆಗೋದ್ರಿಂದ ಇದು within organization ಎಲ್ಲ ಆಸ್ಪೆಕ್ಟ್ಸ್ ಅನ್ನೋದು ಕನೆಕ್ಟ್ ಆಗಿರತಕ್ಕಂಥದ್ದು. ಯಾವೆಲ್ಲ ಫ್ಯಾಕ್ಟರ್ಸ್ ಅಲ್ಲಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ, ನೋಡಿ, ಆರ್ಗನೈಸೇಷನಲ್ ಇಂಟರ್ನಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಕಂಪನಿ ರಿಸೋರ್ಸ್ ಆಗಿರ್ಬೋದು ಅಂಡ್ ಪಬ್ಲಿಕ್ಸ್ ಆಗಿರ್ಬೋದು. ಸೊ ಇವುಗಳ ಮೇಲೆ ಡೈರೆಕ್ಟ್ ಆಗಿ ಈ ಒಂದು ಫ್ಯಾಕ್ಟರ್ಸ್ಗಳು ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ನಾನು ಈ ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಅನ್ನ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಗೊತ್ತಾದಾದ್ಮೇಲೆ ಮ್ಯಾಕ್ರೋ ಎನ್ವೈರನ್ಮೆಂಟ್ ಇನ್ ನಥಿಂಗ್ ಬಟ್ ಮ್ಯಾಕ್ರೋ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂಡ್ ದೀಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಅನ್ಕಂಟ್ರೋಲಬಲ್. ಸೊ ದೋಸ್ ಫ್ಯಾಕ್ಟರ್ ವಿಚ್ ಆರ್ ನಾಟ್ ಕನೆಕ್ಟೆಡ್ ವಿತ್ ಇನ್ ದಿ ಇಮಿಡಿಯೇಟ್ ಎನ್ವೈರನ್ಮೆಂಟ್. ಯಾವೆಲ್ಲ ಫ್ಯಾಕ್ಟರ್ಸ್ ಆರ್ಗನೈಸೇಷನ್ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆರ್ಗನೈಸೇಷನ್ ಮೇಲೆ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ, ಸೊ ಅದು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಆ ತರದ ಫ್ಯಾಕ್ಟರ್ಸ್ ನಾವು ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಫ್ಯಾಕ್ಟರ್ಸ್ ಆರ್ ಎಕ್ಸ್ಟರ್ನಲ್ ಟು ದಿ ಕಂಪನಿ ಆರ್ ಕ್ವೈಟ್ ಅನ್ಕಂಟ್ರೋಲಬಲ್. ಇವನ್ನ ಬಿಸ್ನೆಸ್ ಇಂದ ಹೊರಗಡೆ ಇರತಕ್ಕಂಥ ಫ್ಯಾಕ್ಟರ್ಸ್ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ, ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಮೇಲೆ. ಅಂಡ್ ಈ ಫ್ಯಾಕ್ಟರ್ಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮಾಡುತ್ತೆ ಮ್ಯಾಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ, ಡೆಮೋಗ್ರಫಿಕ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕನಾಮಿಕ್ ಎನ್ವೈರನ್ಮೆಂಟ್ ಆಗಿರ್ಬೋದು, ನ್ಯಾಚುರಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಪೊಲಿಟಿಕಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಲೀಗಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಅಂಡ್ ಸೋಷಿಯಲ್ ಕಲ್ಚರಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಇವೆಲ್ಲದು ಕೂಡ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಆರ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಒಂದು ಫ್ಯಾಕ್ಟರ್ಸ್ ಕಂಪನಿ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಡೈರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಈ ಒಂದು ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಅನ್ನ ಬೀರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವನ್ನೆಲ್ಲ ನಾವು ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂಡ್ ಅವನ್ನ ನಾವು ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನ್ ಇದೆ ಅವು ವಿತ್ ಇನ್ ದಿ ಆರ್ಗನೈಸೇಷನ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಇಂಟರ್ನಲ್ ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಯಾವ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಔಟ್ಸೈಡ್ ದಿ ಆರ್ಗನೈಸೇಷನ್ಸ್ ಇರುತ್ತೆ ಅದನ್ನ ನಾವು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಇದು ಮಾರ್ಕೆಟಿಂಗ್ ಎನ್ವೈರನ್ಮೆಂಟ್ ಅಂತ ಬಂದಾಗ ಇರ್ತಕ್ಕಂಥದ್ದು. ಈ ಒಂದು ಕ್ವಶನ್ಸ್ ನಿಮ್ಗೆ
ಒಂದು ಕ್ವಶನ್ಸ್ ಅನ್ನ ಕೇಳಿದ್ರೆ 12 ಮಾರ್ಕ್ಸ್ಗೆ ಎರಡು ಸೇರಿಸಿ ಕೇಳ್ತಾರೆ. ಬರೀ ಒಂದನ್ನ ಕೇಳಿದ್ರೆ ಸೆಕ್ಷನ್ ಬಿ 8 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೈನ್ ಇಂಟರ್ನಲ್ ಅಥವಾ ಮೈಕ್ರೋ ಅಂತ ಹೇಳಿದ್ರೆ ನೀವು ಮೀನಿಂಗ್ ಬರೆದು ಇಷ್ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ. ಮ್ಯಾಕ್ರೋ ಕೇಳಿದ್ರೆ ಮೀನಿಂಗ್ ಬರೆದು ಇಷ್ಟು ಪಾಯಿಂಟ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನ ಕೇಳ್ತಾರೆ. ಓಕೆ, ಈ ಒಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಏನಿದೆ ಅದನ್ನ ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಅನ್ನ ಹಾಕಿರ್ತೀನಿ ವಿತ್ ಎಕ್ಸ್ಪ್ಲನೇಷನ್ಸ್, ಅಲ್ಲಿ ನೀವು ನೋಡ್ಕೋಬಹುದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಥ್ಯಾಂಕ್ ಯು ವೆರಿ ಮಚ್.